ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತ ವಿಧುರ ನೀತಿಯ ಮುಂದಿನ ಭಾಗನ ನೋಡೋಣಂತ್ರಿ. ಅಂದರೆ 2ನೇ ಅಧ್ಯಾಯ ಕೇಳೋಣಂತ ಬರ್ರಿ. ಧೃತರಾಷ್ಟ್ರನು ಹೇಳಿದನು, ತಾತ, ನಾನು ಚಿಂತೆಯಿಂದ ತಪಿಸುತ್ತಾ ನಿದ್ರೆಯಿಲ್ಲದೆ ತೊಳಲಾಡುತ್ತಿರುವೆ. ನಾನು ಯಾವ ಕಾರ್ಯವನ್ನು ಮಾಡುವುದು ಉಚಿತವೆಂದು ಭಾವಿಸುವೆಯೋ ಅದನ್ನು ಹೇಳು, ಏಕೆಂದರೆ ನಮ್ಮಲ್ಲಿ ನೀನೇ ಧರ್ಮಾರ್ಥ ಕುಶಲನು. ಹೇ ಪರಮ ಸಾತ್ವಿಕನೇ, ನೀನು ಸಂಪೂರ್ಣವಾಗಿ ವಿಚಾರ ಮಾಡಿ ನನಗೆ ಸರಿಯಾದ ಉಪದೇಶವನ್ನು ನೀಡು. ಯಾವುದು ಯುಧಿಷ್ಠಿರನಿಗೆ ಹಿತಕರವೆಂದು ಹಾಗೂ ಕೌರವರಿಗೆ ಶ್ರೇಯಸ್ಕರವೆಂದು ನೀನು ಭಾವಿಸುವೆಯೋ ಅದನ್ನು ಇದ್ದಂತೆಯೇ ತಿಳಿಸಿಕೊಡು. ನನ್ನ ಮನಸ್ಸಿನಲ್ಲಿ ಅನಿಷ್ಟದ ಭೀತಿ ತುಂಬಿದೆ. ಹಾಗಾಗಿ ನಾನು ಎಲ್ಲೆಡೆಯ ಅನಿಷ್ಟವನ್ನೂ ಕಾಣುತ್ತಿರುವೆ. ವ್ಯಾಕುಲ ಹೃದಯದಿಂದ ನಾನು ನಿನ್ನನ್ನು ಕೇಳುತ್ತಿರುವೆ. ವಿದ್ವಾಂಸನೇ, ಎಲ್ಲ ವಿಷಯಗಳನ್ನೂ ನನಗೆ ಯಥಾವತ್ತಾಗಿ ಹೇಳು. ಯುಧಿಷ್ಠಿರನ ಮನದ ಅಭಿಲಾಷೆ ಏನೆಂಬುದನ್ನು ಖಚಿತವಾಗಿ ತಿಳಿಯಪಡಿಸು. ವಿದುರನು ಹೇಳಿದನು, ಯಾವನು ಮಿತ್ರನೊಬ್ಬನ ಪರಾಭವವನ್ನು ಬಯಸುವುದಿಲ್ಲವೋ ಅವನು ಮಿತ್ರನಿಂದ ಕೇಳಲ್ಪಡದಿದ್ದರೂ ಕೂಡ ಹೇಳಲೇಬೇಕು. ಅದು ಕಲ್ಯಾಣಕರವಾದದ್ದಿರಲಿ, ಅದು ಅನಿಷ್ಟವಾದದ್ದಿರಲಿ, ಒಳ್ಳೆಯದಿರಲಿ, ಕೆಟ್ಟದ್ದಿರಲಿ, ಯಾವ ಮಾತೇ ಆಗಿದ್ದರೂ ಹೇಳಲೇಬೇಕು. ಆದ್ದರಿಂದಲೇ ರಾಜನೇ, ಯಾವುದರಿಂದ ಸಮಸ್ತ ಕೌರವರಿಗೂ ಹಿತ ಉಂಟಾಗುತ್ತದೆಯೋ ಆ ಮಾತನ್ನು ನಿನಗೆ ಹೇಳಲಿರುವೆ. ನಾನು ಹೇಳಲಿರುವ ಶ್ರೇಯಸ್ಕರವಾದ ಧರ್ಮಯುಕ್ತವಾದ ಮಾತುಗಳನ್ನು ನೀನು ಏಕಾಗ್ರ ಚಿತ್ತನಾಗಿ ಕೇಳು. ಮೋಸದಿಂದ ಕೂಡಿದ ಮತ್ತು ರಾಜರು ಪ್ರಯೋಗಿಸಲು ಯೋಗ್ಯವಲ್ಲದ ಉಪಾಯಗಳಿಂದ ಯಾವ ಕಾರ್ಯಗಳು ಸಿದ್ಧಿಸುವವೋ ಅಂತಹ ಕಾರ್ಯಗಳಲ್ಲಿ ನಿನ್ನ ಮನಸ್ಸು ಪ್ರವರ್ತಿಸದಿರಲಿ. ಅದೇ ರೀತಿ ಯೋಗ್ಯವಾದ ಮತ್ತು ಸದುಪಾಯಗಳಿಂದ ಕೂಡಿದ ಮಾರ್ಗವನ್ನು ಅನುಸರಿಸಿಯೂ ಕಾರ್ಯದ ಸಿದ್ಧಿಯಾಗದಿದ್ದರೆ ಮೇಧಾವಿಯಾದವನು ಅದಕ್ಕಾಗಿ ಚಿಂತಿಸಬಾರದು. ಯಾವುದೇ ಪ್ರಯೋಜನಕ್ಕಾಗಿ ಮಾಡಲ್ಪಡುವ ಕಾರ್ಯದಲ್ಲಿ ಮೊದಲು ಪ್ರಯೋಜನದ ಬಗ್ಗೆ ಸರಿಯಾಗಿ ತಿಳಿಯಬೇಕು. ಸಾವಧಾನವಾಗಿ ವಿವೇಚಿಸಿ ಕಾರ್ಯವನ್ನು ಮಾಡಬೇಕು. ಅವಸರದಿಂದ ಎಂದೂ ಮಾಡಬಾರದು. ಧೀರನಾದವನು ಮೊದಲು ಕಾರ್ಯದ ಪ್ರಯೋಜನ, ಪರಿಣಾಮ ಹಾಗೂ ಅದರಿಂದಾಗಿ ತನ್ನ ಔನ್ನತ್ಯ ಸಾಧ್ಯವೇ ಎಂಬುದನ್ನೆಲ್ಲ ಚೆನ್ನಾಗಿ ಸಮಾಲೋಚಿಸಿ ನಂತರ ಕಾರ್ಯವನ್ನು ಕೈಗೊಳ್ಳಬೇಕು ಅಥವಾ ಬಿಡಬೇಕು. ಯಾವ ರಾಜನು ಸ್ಥಿತಿ, ಲಾಭ, ಹಾನಿ, ಕೋಶ, ದೇಶ ಹಾಗೂ ದಂಡ ಇತ್ಯಾದಿ ಪ್ರಮಾಣವನ್ನು ತಿಳಿದಿಲ್ಲವೋ ಆತನು ರಾಜನಾಗಿ ಹೆಚ್ಚು ಕಾಲ ಉಳಿಯಲಾರ. ಯಾರು ಈ ಪ್ರಮಾಣಗಳ ಬಗ್ಗೆ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಸರಿಯಾದ ರೀತಿಯಲ್ಲಿ ಅರಿತಿರುವನೋ ಹಾಗೂ ಧರ್ಮಾರ್ಥಗಳ ಬಗ್ಗೆ ವಿಶೇಷವಾದ ಜ್ಞಾನವನ್ನು ಪಡೆದಿರುವನೋ ಅವನು ರಾಜ್ಯವನ್ನು ಹೊಂದುತ್ತಾನೆ. ರಾಜ್ಯವು ಲಭಿಸಿಯೇ ಬಿಟ್ಟಿದೆ ಎಂದು ಭಾವಿಸಿ ಅನುಚಿತವಾಗಿ ವರ್ತಿಸಬಾರದು. ಮುಪ್ಪು ರೂಪವನ್ನು ಅಪಹರಿಸುವಂತೆ ಉದ್ದಂಡತೆಯು ಸಂಪತ್ತನ್ನು ಅಪಹರಿಸಿಬಿಡುತ್ತದೆ. ಮೀನು ಭಕ್ಷ್ಯಕ್ಕೆ ಆಸೆಪಟ್ಟು ಆಹಾರದಲ್ಲಿರುವ ಲೋಹದ ಮುಳ್ಳನ್ನು ಲೋಭದಿಂದ ನುಂಗುತ್ತದೆ. ಅದರಿಂದಾಗುವ ಪರಿಣಾಮದ ಬಗ್ಗೆ ಚಿಂತಿಸುವುದಿಲ್ಲ. ಯಾವುದು ತಿನ್ನಲು ಯೋಗ್ಯವೋ, ಯಾವುದನ್ನು ತಿನ್ನಲು ಸಾಧ್ಯವಿದ್ದು ಅರಗಿಸಿಕೊಳ್ಳಬಹುದಾಗಿದೆಯೋ, ಅಂತೆಯೇ ಯಾವುದರ ಪರಿಣಾಮವು ಶರೀರಕ್ಕೆ ಹಿತವಾಗಿರುತ್ತದೆಯೋ ಅಂತಹ ಪದಾರ್ಥವನ್ನೇ ಶ್ರೇಯಸ್ಕಾಮನಾದವನು ತಿನ್ನಬೇಕು. ಯಾರು ವೃಕ್ಷಗಳಿಂದ ಅಪಕ್ವವಾದ ಕಾಯಿಗಳನ್ನು ಕೀಳುವನೋ ಅವನು ಅದರಿಂದ ಫಲರಸವನ್ನಂತೂ ಪಡೆಯುವುದಿಲ್ಲ, ಬದಲಾಗಿ ಅದರ ಬೀಜಗಳೂ ನಷ್ಟವಾಗುತ್ತದೆ. ಯಾವಾತನು ಪರಿಪಕ್ವವಾದ ಹಣ್ಣನ್ನು ಕೀಳುತ್ತಾನೆಯೋ ಅವನು ಹಣ್ಣಿನ ರಸಾಸ್ವಾದನೆಯನ್ನು ಮಾಡುವುದು ಮಾತ್ರವಲ್ಲದೆ ಅವುಗಳ ಬೀಜಗಳಿಂದ ಪುನಃ ಹಣ್ಣನ್ನು ಪಡೆಯುತ್ತಾನೆ. ದುಂಬಿಯು ಹೂಗಳಿಗೆ ಯಾವುದೇ ತೊಂದರೆಯಾಗದಂತೆ ಹೇಗೆ ಮಧುವನ್ನು ಹೀರಿಕೊಳ್ಳುತ್ತದೆಯೋ ಹಾಗೆ ರಾಜನಾದವನು ಪ್ರಜೆಗಳಿಗೆ ಯಾವುದೇ ತೊಂದರೆಯಾಗದಂತೆ ಹಣವನ್ನು ಸಂಗ್ರಹಿಸಬೇಕು. ಹೂವಾಡಿಗನು ಹೂದೋಟದಿಂದ ಒಂದೊಂದೇ ಹೂವನ್ನು ಕೀಳುತ್ತಾನೆ ಎಂದೂ ಗಿಡವನ್ನೇ ಕಿತ್ತು ನೋವುಂಟು ಮಾಡುವುದಿಲ್ಲ. ಅದರಂತೆ ರಾಜನು ಸಹ ಪ್ರಜೆಗಳಿಗೆ ತೊಂದರೆಯಾಗದಂತೆ ಆದಾಯದ ಕಿಂಚಿತ್ ಭಾಗವನ್ನು ಪಡೆಯಬೇಕು. ವೃಕ್ಷಗಳನ್ನೇ ಬುಡಸಮೇತ ಕಿತ್ತು ಬೆಂಕಿಯನ್ನು ಹಚ್ಚಿ ಇದ್ದಿಲು ಮಾಡುವಂತೆ ಪ್ರಜೆಗಳ ಸರ್ವಸ್ವದ ಅಪಹರಣಕ್ಕೆ ಯತ್ನಿಸಬಾರದು. ಈ ಕಾರ್ಯವನ್ನು ಮಾಡುವುದರಿಂದ ಯಾವ ಲಾಭ ಉಂಟಾಗುತ್ತದೆ, ಮಾಡದಿರುವುದರಿಂದ ಆಗುವ ಹಾನಿ ಯಾವುದು ಎಂದು ಮುಂತಾಗಿ ಸಾಧಕ ಬಾಧಕಗಳನ್ನು ಸರಿಯಾಗಿ ಸಮಾಲೋಚಿಸಿದ ನಂತರವೇ ವ್ಯಕ್ತಿಯು ಆ ಕೆಲಸವನ್ನು ಕೈಗೊಳ್ಳಬೇಕು ಅಥವಾ ಬಿಡಬೇಕು. ಕೆಲವು ಕಾರ್ಯಗಳು ವ್ಯರ್ಥವಾದವುಗಳಾಗಿರುತ್ತವೆ. ಅವುಗಳನ್ನೆಂದೂ ಸಾಧಿಸಲು ಸಾಧ್ಯವಾಗದು. ಆದ್ದರಿಂದ ಅವು ಆರಂಭಿಸಲು ಯೋಗ್ಯವಾಗಿರುವುದಿಲ್ಲ. ಏಕೆಂದರೆ ಅವುಗಳಿಗಾಗಿ ಮಾಡುವ ಪುರುಷ ಪ್ರಯತ್ನವೂ ವ್ಯರ್ಥವಾಗುತ್ತದೆ.
ಹೇಗೆ ಸ್ತ್ರೀಯರು ಷಂಡನಾದವನನ್ನು ಒರೆಸಲು ಇಚ್ಛಿಸುವುದಿಲ್ಲವೋ ಹಾಗೆಯೇ ಯಾರ ಅನುಗ್ರಹವೂ ನಿಷ್ಫಲವಾದುದೋ ಹಾಗೂ ಯಾರ ಕೋಪವು ನಿರರ್ಥಕವಾದುದೋ ಅಂತಹ ರಾಜನನ್ನು ಒಡೆಯನೆಂದು ಒಪ್ಪಲು ಪ್ರಜೆಗಳು ಇಚ್ಛಿಸುವುದಿಲ್ಲ. ಕೆಲವು ಕಾರ್ಯಗಳು ಸ್ವಲ್ಪ ಪ್ರಯತ್ನದಿಂದಲೇ ಮಹಾಫಲಗಳನ್ನು ನೀಡುವಂತಹದ್ದಾಗಿರುತ್ತವೆ. ಬುದ್ಧಿವಂತನಾದವನು ಅಂತಹ ಕಾರ್ಯಗಳನ್ನು ಬೇಗನೆ ಆರಂಭಿಸುತ್ತಾನೆ ಹಾಗೂ ಆ ರೀತಿಯ ಕಾರ್ಯಗಳಲ್ಲಿ ಆತನು ವಿಘ್ನವನ್ನುಂಟು ಮಾಡುವುದಿಲ್ಲ. ಯಾವ ರಾಜನು ಕರುಣಾಪೂರ್ಣವಾಗಿ ನೇರವಾದ ದೃಷ್ಟಿಯಿಂದ ಎಲ್ಲವನ್ನೂ ನೋಡುತ್ತಿರುತ್ತಾನೋ ಅವನು ಮೌನವಾಗಿದ್ದರೂ ಕೂಡ ಪ್ರಜೆಗಳು ಅವನಲ್ಲಿ ಅನುರಾಗವನ್ನು ಹೊಂದಿರುತ್ತಾರೆ. ಮರವು ತುಂಬ ಹೂಗಳಿಂದ ಕೂಡಿದ್ದರೂ ಹಣ್ಣಿಲ್ಲದ್ದಾಗಿರಬೇಕು. ಹಣ್ಣು ಕೊಡುವುದಾಗಿದ್ದರೂ ಹತ್ತಲು ಕಷ್ಟವಾಗಿರಬೇಕು. ಫಲಗಳು ಕಾಯಾಗಿದ್ದರೂ ಹಣ್ಣಾಗಿ ತೋರುವಂತಿರಬೇಕು. ಇದೇ ರೀತಿ ರಾಜನು ಸದಾ ಪ್ರಸನ್ನನಾಗಿದ್ದು ಹೆಚ್ಚು ದಾನ ಮಾಡಿದರೂ ಬರಿಗೈಯವನಾಗಬಾರದು. ಕಡಿಮೆ ಶಕ್ತಿ ಉಳ್ಳವನಾಗಿದ್ದರೂ ಶಕ್ತಿ ಸಂಪನ್ನನಂತೆ ತೋರಿಸಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ವಿನಾಶ ದೂರವಾದೀತು. ಕಣ್ಣಿನಿಂದಲೂ ಮನಸ್ಸಿನಿಂದಲೂ ಮಾತಿನಿಂದಲೂ ಮತ್ತು ಪ್ರಜೋಪಯೋಗಿಯಾದ ಕಾರ್ಯಗಳಿಂದಲೂ ಯಾವ ರಾಜನು ಪ್ರಜೆಗಳನ್ನು ಸಂತುಷ್ಟಿಗೊಳಿಸುವನೋ ಅಂಥವನ ಬಗ್ಗೆ ಪ್ರಜೆಗಳು ಸಂತುಷ್ಟರಾಗಿರುತ್ತಾರೆ. ಬೇಟೆಯಾಡುವ ವ್ಯಾಧನ ದೆಸೆಯಿಂದ ಕಾಡಿನ ಜಿಂಕೆ ಮೊದಲಾದ ಪ್ರಾಣಿಗಳು ಭಯಪಟ್ಟು ಓಡುವಂತೆ ಯಾವ ರಾಜನಿಂದ ಪ್ರಜೆಗಳು ಭಯಭೀತರಾಗಿರುತ್ತಾರೆಯೋ ಅಂತಹ ರಾಜನು ಸಮುದ್ರದವರೆಗಿನ ಭೂಮಿಯನ್ನು ಹೊಂದಿಯೂ ಸಹ ಪ್ರಜೆಗಳಿಂದ ಪರಿತ್ಯಕ್ತನಾಗುತ್ತಾನೆ. ರಾಜನು ತನ್ನ ತಂದೆ ತಾತರಿಂದ ಪಡೆದ ರಾಜ್ಯವನ್ನೇ ಹೊಂದಿದ್ದರೂ ಸಹ ಉದ್ದಟತನದಿಂದ ಕೂಡಿದ್ದರೆ ಗಾಳಿಯಿಂದ ಮೋಡಗಳು ಚದುರಿಸಲ್ಪಟ್ಟಂತೆ ರಾಜತ್ವದಿಂದ ದೂರಗೊಳ್ಳಲ್ಪಡುತ್ತಾನೆ. ಅನುಚಾನವಾಗಿ ಸತ್ಪುರುಷರಿಂದ ಅನುಸೃತವಾದ ಧರ್ಮ ಮಾರ್ಗದಲ್ಲಿಯೇ ನಡೆಯುವ ರಾಜನ ರಾಜ್ಯವು ಐಶ್ವರ್ಯದಿಂದ ಪರಿಪೂರ್ಣವಾಗಿ ದಿನದಿನಕ್ಕೂ ವೃದ್ಧಿಯನ್ನು ಹೊಂದುತ್ತದೆ. ರಾಜನ ಕೀರ್ತಿ ದಿನದಿನಕ್ಕೂ ಹೆಚ್ಚುತ್ತದೆ. ಧರ್ಮ ಮಾರ್ಗವನ್ನು ಪರಿತ್ಯಜಿಸಿ ಅಧರ್ಮ ಮಾರ್ಗವನ್ನು ಅವಲಂಬಿಸಿರುವ ರಾಜನ ರಾಜ್ಯವು ಬೆಂಕಿಯಲ್ಲಿ ಹಾಕಿದ ಚರ್ಮದಂತೆ ದಿನದಿನವೂ ಸಂಕುಚಿತವಾಗುತ್ತದೆ. ಶತ್ರು ರಾಷ್ಟ್ರವನ್ನು ಧ್ವಂಸ ಮಾಡುವುದರಲ್ಲಿ ರಾಜನಿಂದ ಯಾವ ಮಹಾ ಪ್ರಯತ್ನವೂ ಮಾಡಲ್ಪಡುತ್ತದೆಯೋ ಅದೇ ಪ್ರಯತ್ನವನ್ನು ಅವನು ತನ್ನ ರಾಷ್ಟ್ರದ ಪರಿಪಾಲನೆಯಲ್ಲಿಯೂ ಮಾಡಬೇಕು. ಧರ್ಮ ಮಾರ್ಗದಿಂದಲೇ ರಾಜ್ಯವನ್ನು ಸಂಪಾದಿಸಬೇಕು ಹಾಗೂ ಧರ್ಮದಿಂದಲೇ ಅದನ್ನು ಪಾಲಿಸಬೇಕು. ಏಕೆಂದರೆ ಧರ್ಮ ಮಾರ್ಗದಿ ರಾಜ್ಯ ಲಕ್ಷ್ಮಿಯನ್ನು ಪಡೆದವನು ಅದನ್ನೆಂದೂ ತ್ಯಜಿಸುವುದಿಲ್ಲ ಹಾಗೂ ರಾಜ್ಯಹೀನನಾಗುವ ಪರಿಸ್ಥಿತಿಯೂ ಬರುವುದಿಲ್ಲ. ಅಸಂಗತವಾಗಿ ಮಾತನಾಡುವ ಹುಚ್ಚನಿಂದಾಗಲಿ ಅಥವಾ ತೊದಲು ನುಡಿಯ ಮಗುವಿನಿಂದಾಗಲಿ ಎಲ್ಲೆಡೆಯಿಂದಲೂ ಗುಣವನ್ನು ಗ್ರಹಿಸಬೇಕು. ಕಲ್ಲಿನಿಂದ ಚಿನ್ನವನ್ನು ಪಡೆಯುವಂತೆ ಎಲ್ಲದರಿಂದಲೂ ಸಾರಭೂತವಾದ ಸದ್ಗುಣಗಳನ್ನು ಪಡೆಯಬೇಕು. ನೆಲದಲ್ಲಿ ಬಿದ್ದಿರುವ ಒಂದೊಂದೇ ಭತ್ತದ ಕಾಳುಗಳನ್ನು ಸಂಗ್ರಹಿಸುತ್ತಾ ಜೀವನ ನಡೆಸುವುದಕ್ಕೆ ಶಿಲವೆನ್ನುತ್ತಾರೆ. ಅದರಿಂದ ಬದುಕುವವನು ಶಿಲಾಹಾರಿ. ಅವನಂತೆ ಧೀರನಾದ ರಾಜನು ಸದ್ವ್ಯಾಖ್ಯಾನಗಳಿಂದಲೂ ಸೂಕ್ತಿಗಳಿಂದಲೂ ಸತತ ಸತ್ಕರ್ಮಗಳಿಂದಲೂ ಸದ್ಗುಣಗಳನ್ನು ಸಂಗ್ರಹಿಸುತ್ತಾ ಜೀವನ ನಡೆಸಬೇಕು. ಹಸುಗಳು ವಾಸನೆಯಿಂದ ವಸ್ತುಗಳನ್ನು ಗ್ರಹಿಸುತ್ತವೆ. ಬ್ರಾಹ್ಮಣರು ವೇದಗಳಿಂದ ಎಲ್ಲವನ್ನೂ ಅರಿಯುತ್ತಾರೆ. ರಾಜರು ತಮ್ಮ ಗುಪ್ತಚಾರರ ಮೂಲಕ ರಾಜ್ಯದ ಮೂಲೆ ಮೂಲೆಗಳನ್ನು ತಿಳಿದುಕೊಳ್ಳುತ್ತಾರೆ. ಸಾಮಾನ್ಯ ಪ್ರಜೆಗಳಾದರೋ ಕಣ್ಣುಗಳ ಮೂಲಕ ಅರಿಯುತ್ತಾರೆ. ಯಾವ ಹಸುವು ಸುಲಭವಾಗಿ ಹಾಲು ಕೊಡುವುದಿಲ್ಲವೋ ಆ ಹಸುವು ಮಹತ್ತರವಾದ ಕ್ಲೇಶವನ್ನು ಅನುಭವಿಸುತ್ತದೆ. ಯಾವ ಹಸುವು ತಂಟೆ ಮಾಡದೆ ಹಾಲು ಕೊಡುವುದೋ ಅದನ್ನು ಯಾರೂ ದಂಡಿಸುವುದಿಲ್ಲ. ಕಾಯಿಸದೇ ಬಗ್ಗುವ ಲೋಹವನ್ನು ಯಾರೂ ಕಾಯಿಸುವುದಿಲ್ಲ. ತಾನಾಗಿಯೇ ಬಗ್ಗಿರುವ ಮರದ ತುಂಡನ್ನು ಯಾರೂ ಬಗ್ಗಿಸಲು ಹೋಗುವುದಿಲ್ಲ. ಈ ಉದಾಹರಣೆಯನ್ನೇ ಮನಗಂಡು ಧೀರನಾದವನು ಬಲಿಷ್ಠನಿಗೆ ತಲೆ ತಗ್ಗಿಸಬೇಕು. ಬಲಿಷ್ಠನಾದವನಿಗೆ ತಲೆ ತಗ್ಗಿಸುವವನು ಇಂದ್ರನಿಗೆ ನಮಸ್ಕರಿಸಿದಂತೆ. ಪ್ರಾಣಿಗಳು ಪರ್ಜನ್ಯನಾಥರು, ಅಂದರೆ ಮೋಡವೇ ಪ್ರಾಣಿಗಳಿಗೆ ಒಡೆಯ. ರಾಜನಿಗೆ ನಿಜವಾದ ಬಂಧುಗಳೆಂದರೆ ಮಂತ್ರಿಗಳು. ಹೆಂಗಸರಿಗೆ ಅವರ ಗಂಡಂದಿರೇ ಬಾಂಧವರು. ಬ್ರಾಹ್ಮಣರಿಗೆ ವೇದಗಳೇ ಬಂಧುಗಳು. ಸತ್ಯದಿಂದ ಧರ್ಮವು ರಕ್ಷಿಸಲ್ಪಡುತ್ತದೆ. ವಿದ್ಯೆಯು ಅಭ್ಯಾಸದಿಂದ ರಕ್ಷಿತವಾಗುತ್ತದೆ. ಶರೀರವನ್ನು ಶುದ್ಧವಾಗಿಟ್ಟುಕೊಳ್ಳುವುದರಿಂದ ರೂಪವು ರಕ್ಷಿಸಲ್ಪಡುತ್ತದೆ. ಸದಾಚಾರದಿಂದ ವಂಶವು ರಕ್ಷಿಸಲ್ಪಡುತ್ತದೆ. ತೂಕ ಮಾಡಿ ಇಡುವುದರಿಂದ ಧಾನ್ಯವು ರಕ್ಷಿತವಾಗಿರುತ್ತದೆ. ಸಂಚಾರದಿಂದ ಕುದುರೆಯು ರಕ್ಷಿತವಾಗುತ್ತದೆ. ಹಸುಗಳು ನಿರಂತರವಾಗಿ ಅವಲೋಕಿಸುವುದರಿಂದ ರಕ್ಷಿಸಲ್ಪಡುತ್ತವೆ. ಸ್ತ್ರೀಯರನ್ನು ಮಲಿನ ವಸ್ತ್ರದಿಂದ ಸಂರಕ್ಷಿಸಬೇಕು. ಸತ್ಕುಲ ಪ್ರಸೂತನಾಗಿದ್ದರೂ ಕೂಡ
ಮಾನವನು ಆಚಾರಹೀನನಾಗಿ ಮಾನ್ಯನಾಗುವುದಿಲ್ಲ ಎಂಬುದು ನನ್ನ ಅಭಿಪ್ರಾಯವಾಗಿದೆ. ಅದಕ್ಕೆ ಬದಲಾಗಿ ನೀಚ ಕುಲದಲ್ಲಿ ಹುಟ್ಟಿಯೂ ಮಾನವನು ಸದಾಚಾರ ಸಂಪನ್ನನಾಗಿದ್ದರೆ ಪುರಸ್ಕೃತನಾಗುತ್ತಾನೆ. ಯಾರು ಮತ್ತೊಬ್ಬರ ಹಣ, ರೂಪ, ಪರಾಕ್ರಮ, ಸತ್ಕುಲ, ಸುಖ, ಸೌಭಾಗ್ಯ, ಅವರಿಗೆ ಸಲ್ಲುವ ಸತ್ಕಾರ ಇವುಗಳ ಬಗ್ಗೆ ಅಸೂಯೆ ಪಡುವನೋ ಅವನ ರೋಗಕ್ಕೆ ಅಂತ್ಯವೇ ಇಲ್ಲವಾಗುತ್ತದೆ. ಅಕಾರ್ಯವನ್ನು ಮಾಡುವುದರಿಂದ, ಮಾಡಬೇಕಾದ ಕಾರ್ಯವನ್ನು ಮಾಡದೇ ಇರುವುದರಿಂದ ಮತ್ತು ಕಾರ್ಯವು ಮುಗಿಯುವ ಮೊದಲೇ ಗುಟ್ಟು ರಟ್ಟಾಗುವುದರಿಂದ ಪೀತನಾಗಿರಬೇಕು. ಯಾವುದರಿಂದ ಮದ ಬಂದಿತೋ ಅಂತಹ ಪೇಯನ್ನು ಸೇವಿಸಬಾರದು. ವಿದ್ಯಾಮದ, ಅಧನಮದ ಹಾಗೂ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ ಮದ ಎಂದು 3 ಮದಗಳಿವೆ. ಗರ್ವಿಷ್ಠರಾಗಿರುವವರ ಗರ್ವಕ್ಕೆ ಇವೇ ಕಾರಣಭೂತಗಳಾಗಿರುತ್ತವೆ. ಆದರೆ ಈ 3 ಸತ್ಪುರುಷರ ಜಿತೇಂದ್ರಿಯತ್ವಕ್ಕೂ ಕಾರಣವಾಗುತ್ತದೆ. ಯಾವುದೋ ಒಂದು ಸಮಯದಲ್ಲಿ ಯಾವುದೋ ಕಾರಣಕ್ಕಾಗಿ ಸಜ್ಜನರು ದುರ್ಜನರ ಬಳಿಗೆ ಹೋಗಿ ಸ್ವಲ್ಪ ಸಹಾಯಕ್ಕಾಗಿ ಪ್ರಾರ್ಥಿಸಿದಲ್ಲಿ ತಮ್ಮ ದುಷ್ಟತನವು ಜನಜನಿತವಾಗಿದ್ದರೂ ಕೂಡ ದುಷ್ಟರು ತಾವು ಸಜ್ಜನರೆಂದೇ ಭಾವಿಸುತ್ತಾರೆ. ಮನಸ್ಸನ್ನು ನಿಗ್ರಹಿಸಿರುವವರಿಗೆ ಸತ್ಪುರುಷರೇ ಆಶ್ರಯದಾತರಾಗುತ್ತಾರೆ. ಸತ್ಪುರುಷರಿಗೂ ಅಸತ್ಪುರುಷರಿಗೂ ಸಹ ಸತ್ಪುರುಷರೇ ಆಶ್ರಯದಾತರಾಗುತ್ತಾರೆ. ಅಸತ್ಪುರುಷರೆಂದಿಗೂ ಸತ್ಪುರುಷರಿಗೆ ಆಶ್ರಯದಾತರಾಗುವುದಿಲ್ಲ. ಉತ್ತಮ ವಸ್ತ್ರಗಳನ್ನು ಧರಿಸುವವನು ಸಭೆಯಲ್ಲಿ ಮಾನ್ಯನಾಗುತ್ತಾನೆ. ಗೋಸಮೃದ್ಧಿ ಉಳ್ಳವನು ಯಥೇಚ್ಛವಾಗಿ ತಿಂದು ತನ್ನ ಆಶೆಯನ್ನು ಪೂರ್ಣ ಮಾಡಿಕೊಳ್ಳುತ್ತಾನೆ. ವಾಹನವಿರುವವನು ದಾರಿಯನ್ನೂ ಜಯಿಸುತ್ತಾನೆ. ಶೀಲವಂತನು ಎಲ್ಲವನ್ನೂ ಗೆಲ್ಲುತ್ತಾನೆ. ಪುರುಷರಲ್ಲಿ ಪ್ರಧಾನವಾಗಿ ಇರಬೇಕಾದುದು ಶೀಲ. ಯಾವನಲ್ಲಿ ಅದು ಲುಪ್ತವಾಗಿರುವುದೋ ಅವನ ಜೀವಿತವೇ ವ್ಯರ್ಥ. ಶೀಲರಹಿತನಿಗೆ ಅಪಾರವಾದ ಹಣದಿಂದಾಗಲಿ ಬಂಧುಗಳಿಂದಾಗಲಿ ಯಾವ ಪ್ರಯೋಜನವೂ ಆಗುವುದಿಲ್ಲ. ಭರತ ಶ್ರೇಷ್ಠ, ಐಶ್ವರ್ಯವಂತರಾದವರು ಮಾಂಸ ಪ್ರಧಾನವಾದ ಆಹಾರವನ್ನು, ಮಧ್ಯಮ ವರ್ಗದವರು ಗೋರಸ ಪ್ರಧಾನವಾದ ಅಂದರೆ ಹಾಲು, ತುಪ್ಪ ಮುಂತಾದ ಆಹಾರವನ್ನು ಹಾಗೂ ದರಿದ್ರರಾದವರು ತೈಲ ಪ್ರಧಾನವಾದ ಆಹಾರವನ್ನು ಸೇವಿಸುತ್ತಾರೆ. ದರಿದ್ರರಾದವರು ರುಚಿಕರವಾದ ಅನ್ನವನ್ನೇ ಯಾವಾಗಲೂ ತಿನ್ನುತ್ತಾರೆ, ಏಕೆಂದರೆ ಹೊಟ್ಟೆ ಹಸಿವು ಆಹಾರದ ರುಚಿಯನ್ನು ಹೆಚ್ಚಿಸುತ್ತದೆ. ಇದು ಧನಿಕರಿಗೆ ಅತ್ಯಂತ ದುರ್ಲಭವಾದದ್ದು. ಮಹಾರಾಜ, ಪ್ರಾಯಶಃ ಲೋಕದಲ್ಲಿ ಶ್ರೀಮಂತರಾದವರಿಗೆ ಊಟ ಮಾಡಿ ಜೀರ್ಣಿಸಿಕೊಳ್ಳುವ ಶಕ್ತಿಯೇ ಇರುವುದಿಲ್ಲ. ಬಡವರ ಜಠರಾಗ್ನಿಯಾದರೂ ಕಟ್ಟಿಗೆಯನ್ನೂ ಕೂಡ ಜೀರ್ಣಗೊಳಿಸಿಬಿಡುತ್ತದೆ. ಕೆಳದರ್ಜೆಯ ಜನರಿಗೆ ಹೊಟ್ಟೆಯ ಪಾಡಿಗಾಗಿ ಕೆಲಸ ದೊರಕದಿರುವುದು ಭಯಕ್ಕೆ ಕಾರಣವಾಗಿರುತ್ತದೆ. ಮಧ್ಯಮ ವರ್ಗದವರಿಗೆ ಸಾವಿನ ಭಯವಿರುತ್ತದೆ ಮತ್ತು ಉತ್ತಮ ವರ್ಗದವರಿಗೆ ಮಾನಹಾನಿಯ ಭಯವೇ ಹೆಚ್ಚಾಗಿರುತ್ತದೆ. ಐಶ್ವರ್ಯ ಮದವು ಎಲ್ಲಾ ಮದಗಳಿಗಿಂತ ಹೀನವಾದುದು. ಪಾನ ಮದಕ್ಕಿಂತಲೂ ಪರಮಹೀನವಾದುದು ಅದು. ಐಶ್ವರ್ಯ ಮದದಿಂದ ಮತ್ತರಾದವರು ಜೀವನದಲ್ಲಿ ಅಧಪತನ ಹೊಂದುವವರೆಗೂ ನಶೆಯಿಂದ ಹೊರಬರುವುದಿಲ್ಲ. ಪಂಚೇಂದ್ರಿಯಗಳಿಗೆ ಇಂದ್ರಿಯಾರ್ಥಗಳು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ ವಿಷಯಗಳಾಗಿವೆ. ಹತೋಟಿಯಲ್ಲಿರದ ಈ ಇಂದ್ರಿಯಗಳು ಪ್ರಪಂಚದಲ್ಲಿರುವ ಎಲ್ಲರನ್ನೂ ಬಾಧಿಸುತ್ತದೆ. ನಕ್ಷತ್ರಗಳು ಗ್ರಹಗಳಿಂದ ಪೀಡಿಸಲ್ಪಡುವಂತೆ ಇಂದ್ರಿಯ ನಿಗ್ರಹವಿರದ ಮನುಷ್ಯನು ಇಂದ್ರಿಯಗಳಿಂದ ಬಾಧಿಸಲ್ಪಡುತ್ತಾನೆ. ಆತ್ಮಕ್ಕೆ ಘಾತವನ್ನು ಉಂಟು ಮಾಡುವ, ಸಹಜವಾಗಿ ಪ್ರಾಣಿಗಳನ್ನು ತಮ್ಮ ವಶಕ್ಕೆ ಎಳೆದುಕೊಳ್ಳುವ ಪಂಚೇಂದ್ರಿಯಗಳೇ ಯಾವನನ್ನು ಜಯಿಸಿವೆಯೋ ಅಂಥವನ ಆಪತ್ತುಗಳು ಶುಕ್ಲ ಪಕ್ಷದ ಚಂದ್ರನಂತೆ ದಿನದಿನಕ್ಕೂ ಬೆಳೆಯುತ್ತಿರುತ್ತದೆ. ತನ್ನ ಇಂದ್ರಿಯಗಳನ್ನು ಜಯಿಸದೆ ಯಾರು ತನ್ನ ಮಂತ್ರಿಗಳನ್ನು ಸ್ವಾಧೀನದಲ್ಲಿಟ್ಟುಕೊಳ್ಳಲು ಬಯಸುತ್ತಾನೆಯೋ, ಮಂತ್ರಿಗಳನ್ನು ಜಯಿಸದೆ ಯಾರು ಶತ್ರುಗಳನ್ನು ಗೆಲ್ಲಲು ಬಯಸುತ್ತಾನೆಯೋ ಅಂತಹ ಅಜಿತೇಂದ್ರಿಯನು ಅಸಹಾಯನಾಗಿ ಎಲ್ಲರಿಂದಲೂ ತ್ಯಜಿಸಲ್ಪಟ್ಟವನಾಗುತ್ತಾನೆ. ಯಾರು ಮೊದಲು ತನ್ನ ಮನಸ್ಸು ಹಾಗೂ ಇಂದ್ರಿಯಗಳನ್ನೇ ಶತ್ರುಗಳೆಂದು ಭಾವಿಸಿ ಅವುಗಳನ್ನು ಜಯಿಸುತ್ತಾನೋ ಅಂತಹ ಜಿತೇಂದ್ರಿಯನು ಮಂತ್ರಿ ಶತ್ರುಗಳನ್ನು ಜಯಿಸಬೇಕೆಂಬ ಪ್ರಯತ್ನ ಮಾಡಿದರೆ ಅದು ಖಂಡಿತವಾಗಿಯೂ ವ್ಯರ್ಥವಾಗುವುದಿಲ್ಲ. ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಜಯಿಸಿರುವವನನ್ನು, ಅಪರಾಧಿಗಳನ್ನು ಯೋಗ್ಯವಾಗಿ ಶಿಕ್ಷಿಸುವವನನ್ನು ಹಾಗೂ ಸರಿಯಾಗಿ ಪರೀಕ್ಷಿಸಿ ಕಾರ್ಯ ಕೈಗೊಳ್ಳುವ ಧೀರನನ್ನು ಲಕ್ಷ್ಮಿಯು ಚೆನ್ನಾಗಿ ಸೇವಿಸುತ್ತಾಳೆ. ರಾಜನೇ, ಮನುಷ್ಯನ ಶರೀರ ರಥವಿದ್ದಂತೆ, ಬುದ್ಧಿಯೇ ಸಾರಥಿ ಹಾಗೂ ಇಂದ್ರಿಯಗಳು ರಥದ ಅಶ್ವಗಳಿದ್ದಂತೆ ಅವುಗಳನ್ನು ನಿಗ್ರಹದಲ್ಲಿಟ್ಟುಕೊಂಡು ಜಾಗರೂಕತೆಯಿಂದ ಜೀವಿಸುವ ಧೀರನು ನಿಗ್ರಹಿಸಿರುವ ಉತ್ತಮ ಕುದುರೆಗಳನ್ನು ಹೊಂದಿರುವ ರಥಿಕನಂತೆ ಸುಖವಾಗಿ ಯಾತ್ರೆಯನ್ನು ಕೈಗೊಳ್ಳುತ್ತಾನೆ. ಯಾವ ರೀತಿಯಲ್ಲಿ ಪಳಗದ ಮತ್ತು ಹತೋಟಿಗೆ ಸಿಕ್ಕದ ಕುದುರೆಗಳನ್ನು ಓಡಿಸುವುದನ್ನು ಸರಿಯಾಗಿ ತಿಳಿಯದ
ಕುಸಾರತಿಯನ್ನು ಕೆಳಕ್ಕೆ ಕೆಡವಿ ಸಾಯಿಸಲು ಕೂಡ ಸಮರ್ಥವಾಗುತ್ತವೆಯೋ ಅದೇ ರೀತಿಯಲ್ಲಿ ನಿಗ್ರಹಕ್ಕೊಳಪಡದ ಇಂದ್ರಿಯಗಳು ಶರೀರವನ್ನು ಧ್ವಂಸ ಮಾಡಿಬಿಡಬಲ್ಲವು. ಹತೋಟಿಗೆ ಸಿಕ್ಕದ ಇಂದ್ರಿಯಗಳಿಂದ ಕೂಡಿರುವ ಅಜ್ಞಾನಿಯಾದ ಮನುಷ್ಯನು ಅನರ್ಥಕಾರಿಯಾದುದನ್ನು ಸರಿಯಾದದ್ದೆಂದೂ ಸರಿಯಾದದ್ದನ್ನು ಅನರ್ಥಕಾರಿ ಎಂದು ಭಾವಿಸುತ್ತಾನೆ. ಅತ್ಯಂತ ದುಃಖಕರವಾದುದನ್ನು ಸುಖದಾಯಕವೆಂದು ಭಾವಿಸುತ್ತಾನೆ. ಧರ್ಮಾರ್ಥಗಳನ್ನು ಪರಿತ್ಯಜಿಸಿ ಯಾರು ಇಂದ್ರಿಯಗಳ ದಾಸನಾಗಿರುತ್ತಾನೋ ಅಂಥವನು ಸೌಭಾಗ್ಯ, ಪ್ರಾಣ, ಧನ, ಪತ್ನಿ ಇವೆಲ್ಲವನ್ನು ಬಹು ಶೀಘ್ರದಲ್ಲಿಯೇ ಕಳೆದುಕೊಳ್ಳುತ್ತಾನೆ. ಯಾರು ಸಂಪತ್ತಿಗೆ ಒಡೆಯನಾಗಿದ್ದು ಇಂದ್ರಿಯಗಳಿಗೆ ದಾಸನಾಗಿರುವನೋ ಅವನು ಇಂದ್ರಿಯಗಳಿಗೆ ಸ್ವಾಮಿಯಾಗದೇ ಇರುವುದರಿಂದ ಧನೈಶ್ವರ್ಯದಿಂದಲೂ ಚ್ಯುತನಾಗುತ್ತಾನೆ. ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳನ್ನು ವಶಪಡಿಸಿಕೊಂಡು ತಾನೇ ಪ್ರಯತ್ನಪಟ್ಟು ಆತ್ಮನ ಅನ್ವೇಷಣೆಯನ್ನು ಮಾಡಬೇಕು. ಹೀಗೆ ಮಾಡಿದರೆ ತನಗೆ ತಾನೇ ಬಂಧುವಾಗುತ್ತಾನೆ. ಹಾಗಿಲ್ಲದೆ ಇಂದ್ರಿಯ ಪರವಶನಾದರೆ ತನಗೆ ತಾನೇ ಶತ್ರುವಾಗುತ್ತಾನೆ. ಯಾವನು ತನ್ನನ್ನು ತಾನೇ ಜಯಿಸಿಕೊಳ್ಳುತ್ತಾನೋ ಅಂದರೆ ತನ್ನನ್ನು ನಿಯಮಿತಗೊಳಿಸಿದರೆ ತನಗೆ ತಾನೇ ಬಂಧುವಾಗುತ್ತಾನೆ. ತನ್ನನ್ನೇ ತಾನು ನಿಯಮಿತಗೊಳಿಸಿಕೊಳ್ಳದಿದ್ದರೆ ತನಗೆ ತಾನೇ ಶತ್ರುವಾಗುತ್ತಾನೆ. ರಾಜನೇ, ಯಾವ ರೀತಿಯಲ್ಲಿ ಸೂಕ್ಷ್ಮವಾದ ಜಾಲದಲ್ಲಿ ಹಿಡಿಯಲ್ಪಟ್ಟಿರುವ ಎರಡು ದೊಡ್ಡ ಮೀನುಗಳು ಒಂದಾಗಿ ಆ ಜಾಲವನ್ನೇ ಕತ್ತರಿಸುವಂತೆ ಕಾಮ ಹಾಗೂ ಕ್ರೋಧಗಳು ಮನುಷ್ಯನ ಪ್ರಜ್ಞೆಯನ್ನು ನಷ್ಟ ಮಾಡುತ್ತವೆ. ಯಾರು ಧರ್ಮ ಹಾಗೂ ಧರ್ಮ ಮೂಲವಾದ ಅರ್ಥ ಯಾವುದೆಂಬುದನ್ನು ವಿವೇಚಿಸಿ ವಿಜಯ ಹೊಂದಲು ಅಗತ್ಯವಾದ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಳ್ಳುತ್ತಾನೋ ಆತನು ಆ ಸಾಮಗ್ರಿಗಳಿಂದ ಯುಕ್ತವಾಗಿದ್ದು ಸತತವಾಗಿ ಸುಖವನ್ನು ಅನುಭವಿಸುವನು. ಮನೋಮಯವಾದ ಶರೀರದೊಳಗೆ ಇರುವ ಪಂಚೇಂದ್ರಿಯ ರೂಪವಾದ ಮಹಾಶತ್ರುಗಳನ್ನು ಜಯಿಸದೆ ಯಾರು ಹೊರಗಿನ ಬೇರೆ ಶತ್ರುಗಳನ್ನು ಜಯಿಸ ಬಯಸುವನೋ ಅವನನ್ನು ಆ ಶತ್ರುಗಳೇ ಪರಾಭವಗೊಳಿಸುತ್ತಾರೆ. ಇಂದ್ರಿಯಗಳನ್ನು ಜಯಿಸಿರದ ಕಾರಣ ಮಹಾತ್ಮರು ತಮ್ಮ ಕರ್ಮಗಳಿಂದ ಹಾಗೂ ರಾಜರುಗಳು ತಮ್ಮ ಭೋಗ ವಿಲಾಸಗಳಿಂದ ಬಂಧಿತರಾಗಿರುವುದು ಕಂಡುಬರುತ್ತದೆ. ಸತ್ಪುರುಷರು ದುಷ್ಟರನ್ನು ದೂರವಿಡದೇ ಇದ್ದರೆ ದುಷ್ಟರ ಸಹವರ್ತನೆಯಿಂದಾಗಿ ಸಜ್ಜನರಿಗೂ ದುಷ್ಟರಿಗೆ ವಿಧಿಸಲ್ಪಡುವ ಶಿಕ್ಷೆಯೇ ವಿಧಿಸಲ್ಪಡುತ್ತದೆ. ಯಾವ ರೀತಿಯಲ್ಲಿ ಒಣಗಿದ ಕಟ್ಟಿಗೆಯೊಡನೆ ಹಸಿ ಕಟ್ಟಿಗೆಯೂ ಉರಿದು ಭಸ್ಮವಾಗುತ್ತದೆಯೋ ಹಾಗೆಯೇ ದುಷ್ಟರೊಡನೆ ಸೇರಿದ ಸಜ್ಜನರು ವಿನಾಶ ಹೊಂದುತ್ತಾರೆ. ಆದುದರಿಂದ ಪಾಪಿಷ್ಠರೊಡನೆ ಯಾವ ಕಾರಣದಿಂದಲೂ ಸೇರಬಾರದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ 5 ವಿಧವಾದ ವಿಷಯಗಳ ಕಡೆಗೆ ಸದಾ ಒಯ್ಯುವ 5 ಶತ್ರುಗಳನ್ನು ಯಾವನು ಮೋಹ ಪರವಶನಾಗಿ ನಿಗ್ರಹಿಸುವುದಿಲ್ಲವೋ ಅಂತಹ ಮನುಷ್ಯನನ್ನು ವಿಪತ್ತು ನುಂಗಿ ಹಾಕಿಬಿಡುತ್ತದೆ. ಅಸೂಯೆ ಪಡೆದಿರುವುದು, ಸರಳತೆ, ಪವಿತ್ರತೆ, ಸಂತೃಪ್ತಿ, ಪ್ರಿಯವಾದ ಮಾತುಗಳನ್ನಾಡುವುದು, ಜಿತೇಂದ್ರಿಯತೆ, ಸತ್ಯನಿಷ್ಠೆ, ಅಚಾಂಚಲ್ಯ ಇವು ದುರಾತ್ಮರಾದವರಲ್ಲಿ ಇರುವುದಿಲ್ಲ. ಏ ಭಾರತ, ಆತ್ಮಜ್ಞಾನ, ಅಕ್ರೋಧ, ಸಹನಶೀಲತೆ, ಧರ್ಮಪರಾಯಣತೆ, ವಾಗ್ರಕ್ಷಣ ಅಂದರೆ ಕೊಟ್ಟ ಮಾತಿಗೆ ತಪ್ಪದಿರುವುದು ಮತ್ತು ಸತ್ಪಾತ್ರರಲ್ಲಿ ದಾನ ಈ ಗುಣಗಳು ದುಷ್ಟರಲ್ಲಿ ಕಂಡುಬರುವುದಿಲ್ಲ. ಮೂರ್ಖರಾದವರು ವಿದ್ವಾಂಸರನ್ನು ನಿಂದನೆಗಳಿಂದಲೂ ಇಲ್ಲಸಲ್ಲದ ಅಪವಾದಗಳ ಆರೋಪಣೆಗಳಿಂದಲೂ ಹಿಂಸೆಪಡಿಸುತ್ತಾರೆ. ಬೈಯುವವನು ಸತ್ಪುರುಷರಲ್ಲಿ ಇರಬಹುದಾದ ಅಲ್ಪ ಸ್ವಲ್ಪ ಪಾಪಗಳನ್ನೂ ಸಹ ಬೈಗುಳದ ವಿನಿಮಯ ರೂಪದಲ್ಲಿ ಪಡೆದುಕೊಳ್ಳುತ್ತಾನೆ. ಕ್ಷಮಾವಂತನಾದ ಸತ್ಪುರುಷನು ಪಾಪದಿಂದ ವಿಮೋಚನೆ ಹೊಂದುತ್ತಾನೆ. ದುಷ್ಟರಿಗೆ ಹಿಂಸೆಯೇ ಬಲವಾಗಿರುತ್ತದೆ. ರಾಜರಿಗೆ ಅವರು ಕೊಡುವ ಶಿಕ್ಷೆಯೇ ಬಲವಾಗಿರುತ್ತದೆ. ಸ್ತ್ರೀಯರಿಗೆ ಅವರ ಸೇವಾಪರತೆಯೇ ಬಲ ಹಾಗೂ ಸಜ್ಜನರಿಗೆ ಅವರ ಸಹನೆಯೇ ಬಲ. ರಾಜನೇ, ವಾಕ್ಸಮಯವು ಬಹಳ ಕಷ್ಟವಾದುದು. ಅರ್ಥಪೂರ್ಣವಾಗಿ ಹಾಗೂ ಚಮತ್ಕಾರಪೂರ್ಣವಾಗಿ ಹೆಚ್ಚು ಮಾತನಾಡಲು ಸಾಧ್ಯವಿಲ್ಲ. ರಾಜನೇ, ಮಧುರವಾದ ಶಬ್ದಗಳಿಂದ ಹೇಳಿದ ಮಾತು ಅನೇಕ ಪ್ರಕಾರಗಳಲ್ಲಿ ಮಂಗಳವನ್ನುಂಟು ಮಾಡುತ್ತದೆ. ಆದರೆ ಅದೇ ಕಟು ಶಬ್ದಗಳಿಂದ ಹೇಳಲ್ಪಟ್ಟರೆ ಅದು ಮಹಾ ಅನರ್ಥಕ್ಕೆ ಕಾರಣವಾಗುತ್ತದೆ. ಬಾಣಗಳಿಂದ ಛೇದಿಸಲ್ಪಟ್ಟ ಅಥವಾ ಕೊಡಲಿಯಿಂದ ಕತ್ತರಿಸಲ್ಪಟ್ಟ ಅರಣ್ಯವು ಪುನಃ ಬೆಳೆಯುತ್ತದೆ. ಆದರೆ ದುರುಕ್ತಿಗಳಿಂದ ಕೂಡಿದ ವಾಕ್ಪ್ರಹಾರವು ಸಹಿಸಲು ಸಾಧ್ಯವಾದದು. ಶರೀರದೊಳಗೆ ಸೇರಿಕೊಂಡ ಕರ್ಣಾಕೃತಿಯ ಬಾಣಗಳನ್ನು, ನಲೀಕ ಯಂತ್ರದಿಂದ ಪ್ರಯೋಗಿಸಿದ ಘೋರ ಬಾಣಗಳನ್ನು, ಕಬ್ಬಿಣದಿಂದ ಮಾಡಿದ ಬಾಣಗಳನ್ನು ಉಪಾಯಾಂತರಗಳಿಂದ ಹೊರಕ್ಕೆ ತೆಗೆಯುತ್ತಾರೆ. ಆದರೆ ಹೃದಯ ಗಹ್ವರದಲ್ಲಿ ಸೇರಿಕೊಂಡಿರುವ ವಾಕ್ಶಲ್ಯವನ್ನು ಹೊರಕ್ಕೆ ತೆಗೆಯಲು ಶಕ್ಯವೇ ಇಲ್ಲ. ವಾಗ್ಬಾಣಗಳು ಮುಖದಿಂದ ಹೊರಟು ಬೇರೆಯವರ ಮರ್ಮಸ್ಥಳಗಳನ್ನು ಬಿಟ್ಟು ಬೇರೆಡೆ ಬೀಳುವುದಿಲ್ಲ. ಅದರಿಂದ ಪ್ರವೃತ್ತನಾದ ಮನುಷ್ಯನು
ಹಗಲಿರುಳು ಯಾತನೆಯಿಂದ ದುಃಖಿಸುತ್ತಿರುತ್ತಾನೆ. ಆದುದರಿಂದ ಪಂಡಿತನಾದವನು ಇತರರ ಮೇಲೆ ವಾಗ್ಬಾಣವನ್ನು ಪ್ರಯೋಗಿಸಬಾರದು. ದೇವತೆಗಳು ಯಾವಾತನಿಗೆ ಪರಾಭವವನ್ನು ಉಂಟು ಮಾಡಲು ಇಚ್ಛಿಸುವರೋ ಅಂಥವನ ಬುದ್ಧಿಯನ್ನು ಮೊದಲೇ ಸೆಳೆದುಕೊಂಡು ಬಿಡುತ್ತಾರೆ. ಅದರಿಂದಾಗಿ ಆತ ನೀಚ ಕಾರ್ಯಗಳಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿರುತ್ತಾನೆ. ವಿನಾಶಕಾಲವು ಬಂದೊದಗಿದಾಗ ಬುದ್ಧಿಯು ಕಲುಷಿತವಾಗುತ್ತದೆ. ಆಗ ಸುನೀತಿಗೆ ಸಮಾನವಾಗಿಯೇ ತೋರುವ ಅನೀತಿಯು ಹೃದಯವನ್ನು ಬಿಟ್ಟು ಹೋಗುವುದಿಲ್ಲ. ಹೇ ಭರತಶ್ರಭ, ಪಾಂಡವರ ಮೇಲಿನ ವಿರೋಧದಿಂದಾಗಿ ನಿನ್ನ ಮಕ್ಕಳ ಬುದ್ಧಿಯು ಕಲುಷಿತಗೊಂಡಿದೆ. ಆದರೆ ಈ ವಿಷಯವನ್ನು ನೀನು ಮನಗಂಡಿರುವುದಿಲ್ಲ. ಮಹಾರಾಜ, ಸರ್ವ ರಾಜ ಲಕ್ಷಣಗಳಿಂದಲೂ ಕೂಡಿರುವ 3 ಲೋಕಗಳಿಗೂ ರಾಜನಾಗಲು ಅರ್ಹತೆಯನ್ನು ಪಡೆದಿರುವ ನಿನ್ನ ಶಿಷ್ಯನಾದ ಯುಧಿಷ್ಠಿರನು ಈ ಅಖಂಡ ಸಾಮ್ರಾಜ್ಯಕ್ಕೆ ರಾಜನಾಗಲಿ. ಮೂರ್ಧಾಭಿಷಿಕ್ತನಾದ ಧರ್ಮಾರ್ಥಗಳ ರಹಸ್ಯವನ್ನರಿತಿರುವ ತೇಜಸ್ಸಿನಿಂದಲೂ ಸುಪ್ರಜ್ಞೆಯಿಂದಲೂ ಕೂಡಿರುವ ಭಾಗ್ಯಶಾಲಿಯಾದ ಧರ್ಮಜನು ನಿನ್ನ ಮಕ್ಕಳೆಲ್ಲರನ್ನೂ ಮೀರಿಸಿದ್ದಾನೆ. ಧರ್ಮಿಷ್ಠರಲ್ಲಿ ಶ್ರೇಷ್ಠನೆನಿಸಿರುವ ಯುಧಿಷ್ಠಿರನು ತನ್ನಲ್ಲಿರುವ ದಯೆಯಿಂದಲೂ ಕ್ರೌರ್ಯರಾಹಿತ್ಯದಿಂದಲೂ ಮಿಗಿಲಾಗಿ ನಿನ್ನ ಬಗೆಗಿನ ಗೌರವ ಭಾವನೆಯಿಂದಾಗಿಯೂ ಅನೇಕ ವಿಧವಾದ ಕಷ್ಟಗಳನ್ನು ಸಹಿಸಿಕೊಳ್ಳುತ್ತಿದ್ದಾನೆ. ಇತಿ ಶ್ರೀ ಮಹಾಭಾರತೆ ಉದ್ಯೋಗ ಪರ್ವಿಣಿ ಪ್ರಜಾಗರ ಪರ್ವಣಿ ವಿದುರನೀತಿ ವಾಕ್ಯೆ ಚತುಸ್ತ್ರಿಂಶೋಧ್ಯಾಯ. ಇಷ್ಟೊತ್ತು ವಿದುರ ನೀತಿಯ 2ನೇ ಅಧ್ಯಾಯವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಇದನ್ನ ಲಕ್ಷ್ಯ ಕೊಟ್ಟು ಕೇಳಿದ್ರೆ ಭಾಳ ಚಂದ ಇರ್ತದ್ರಿ. ಇನ್ನೂ ಮುಂದೆ ಅಧ್ಯಾಯಗಳು ಬರ್ತಾವ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ.